ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಗಾರ್ಡನಲ್ಲಿ ನೀವು ನೋಡಬಹುದು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳು ತುಂಬ ವೆರೈಟೀಸ್ ನಾನು ಇಟ್ಟಿದ್ದೀನಿ. ಸುಮಾರು 40 ವೆರೈಟೀಸ್ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳು ನನ್ನ ಗಾರ್ಡನಲ್ಲಿದೆ. ಸೊ ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ. ನೀವು ನೋಡಿರ್ಬೋದು ನನ್ನ ಎಲ್ಲ ವೀಡಿಯೋಸಲ್ಲೂ ಗಿಡದ ತುಂಬ ಹೂಗಳು ಬಿಡ್ತಾನೆ ಇರುತ್ತೆ. ಇದಕ್ಕೆ ಮೇಯ್ನ್ ರೀಸನ್ ನಾನು ಇಟ್ಟಿರೋ ಜಾಗ. ಫಸ್ಟ್ ಆಫ್ ಆಲ್ ನಾವು ಎಂಥ ಜಾಗದಲ್ಲಿ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳನ್ನ ಇಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಡೈರೆಕ್ಟ್ ಸನ್ಲೈಟ್ ಬೇಕು ಯಾವಾಗಲೂ. ಅವು ನೀವು ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಟರೆ ಅದು ಹೂಗಳನ್ನೇ ಬಿಡಲ್ಲ, ಎಲ್ಲೋ ಒಂದೊಂದು ಹೂ ಬಿಡುತ್ತೆ, ಹಾಗೆ ಸ್ಟಾಪ್ ಆಗುತ್ತೆ. ನೀವು ತುಂಬ ಬಿಸಿಲು ಬರೋ ಡೈಲಿ ಒಂದು 8 ಅವರ್ಸ್ ಬಿಸಿಲು ಬರೋವಂಥ ಜಾಗದಲ್ಲಿಟ್ಟರೆ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ. ಮತ್ತು ನಾವು ಯಾವ ರೀತಿ ಇದು ವಾಟರಿಂಗ್ ಮಾಡ್ತೀವಿ, ಮೆನ್ಯೂರಿಂಗ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳಿಗೆ ಬೇಗ ರೋಗ ತಗೊಳ್ಳೋದ್ರಿಂದ ನಾವು ವಾಟರ್ ಸ್ಪ್ರೇ ಮಾಡಬೇಕಾದ್ರೆ ಗಿಡಗಳ ಮೇಲೆ ಡೈರೆಕ್ಟಾಗಿ ಸ್ಪ್ರೇ ಮಾಡಬೇಕು. ಅದ್ರ ಮೇಲೆ ಏನು ಕೊಳೆ ಕೂತಿರಬಾರ್ದು ಗಿಡಗಳ ಮೇಲೆ. ಸೊ ಆ ಥರ ಸ್ಪ್ರೇ ಮಾಡಿದವಾಗ ಗಿಡಗಳು ಫ್ರೆಶ್ ಆಗಿರುತ್ತೆ. ಮತ್ತು ಈ ವೀಕ್ಲಿ ಒನ್ಸ್ ನೀಮ್ ಆಯಿಲ್ನ ನಾವು ಸ್ಪ್ರೇ ಮಾಡ್ತಾನೆ ಇರಬೇಕು. ಅದು ಹೆವಿ ಬ್ಲೂಮಿಂಗ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಫಂಗಸ್ಸು ಮತ್ತು ಮಿಲಿಬಗ್ಸ್ ಅಟ್ಯಾಕಿಂದನೂ ಗಿಡಗಳು ಪ್ರೊಟೆಕ್ಟ್ ಆಗಿರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ನಾವು ಮೆನ್ಯೂರಿಂಗ್ ವೀಕ್ಲಿ ಒನ್ಸ್ ಮಾಡ್ತಾನೆ ಇರಬೇಕು. ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್, ಆನಿಯನ್ ಪೀಲ್ ಫರ್ಟಿಲೈಸರ್, ಬನಾನಾ ಪೀಲ್ ಫರ್ಟಿಲೈಸರ್, ಕಾಂಪೋಸ್ಟ್ ಮೆನ್ಯೂರ್, ಯಾವುದಾದ್ರೂ ಒಂದು ಗೊಬ್ಬರನ ನಾವು ಕೊಡ್ತಾನೆ ಇರಬೇಕು. ಮತ್ತು ಗಿಡನ ನಾವು ಯಾವಾಗಲೂ ಮಣ್ಣನ್ನು ಲೂಸ್ ಮಾಡ್ತಾನೆ ಇರಬೇಕು. ಆವಾಗ ಏನಾಗುತ್ತೆ, ಗೊಬ್ಬರ ಮಿಕ್ಸ್ ಆಗ್ತಾ ಇರುತ್ತಲ್ಲ, ಸೊ ಗಿಡಗಳು ಚಿಗುರಿ ಹೂಗಳು ಬರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ನಾವು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅದು ಹೂಗಳು ಬರೋದಿಲ್ಲ. 1-2 ಸಾರಿ ಬರುತ್ತೆ, ಸ್ಟಾಪ್ ಆಗುತ್ತೆ. ನಾವು ಹೇಗೆ ಕೇರ್ ತೊಗೊಳ್ತೀವಿ ಅದ್ರ ಮೇಲೆ ಹೂಗಳು ಬರೋದು ಡಿಪೆಂಡ್ ಆಗುತ್ತೆ. ಮಣ್ಣು ಕಡಿಮೆ ಆಗಿದ್ರೆ ನೀರು ಹಾಕ್ತಾ ನೀವು ಅಬ್ಸರ್ವ್ ಮಾಡಿರ್ಬೋದು, ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಮಣ್ಣು ಕೆಳಗಡೆ ಹೋಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಮೇಲಿಂದ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿ 2 months ಒನ್ಸ್ ಕೊಡ್ತಾ ಇದ್ದರೆ ಗಿಡಗಳು ಇನ್ನೂ ಚೆನ್ನಾಗಿ ಚಿಗುರಿ ಈ ಥರ ಮೊಗ್ಗುಗಳನ್ನು ನೋಡಿ ಇಲ್ಲಿ ಬಂದಿದೆಯಲ್ಲ, ಆ ಥರ ಬಂದು ಜಾಸ್ತಿ ಹೂಗಳನ್ನ ಕೊಡ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಚ್ ಫುಲ್ ವಿಡಿಯೋ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.